ಯಾವತ್ತಾದರೂ ಲೈಫಲ್ಲಿ ಬೇಜಾರಾಗಿದೆಯಾ ಮ್ಯಾಮ್ ಯಾವುದಾದ್ರೂ ವಿಷಯಕ್ಕೆ? ಅಂದರೆ ತುಂಬ ಸಲ ಬೇಜಾರಾಗಿದೆ. ಲೈಫ್ ಸಾಕು ಅಂತ ಆ ಥರ ಏನಾದರೂ ಅನ್ಸುತ್ತೆ? ಆ ಥರ ತುಂಬ ಸಲ ಆಗಿರುತ್ತೆ ಲೈಫಲ್ಲಿ. ಗೊತ್ತಲ್ಲ, ನಾವು ಸೆನ್ಸಿಟಿವ್ ಇರೋರಿಗೆ ಒಂದೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಸಲ ಆಗಿದೆ. ಅದೇ ಏನಾದ್ರೂ ತಿರ್ಗಾ ನಾರ್ಮಲ್ಲಾಗಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಇವಾಗ ನಮ್ಮ ಯಜಮಾನ್ರೆ ಒಂದೊಂದು ಸರಿ ಹೇಳ್ತಾರೆ, ನೀನು ಬಿಡ ಸ್ಟ್ರಾಂಗ್ ಅಂತ. ಅಂದರೆ ಹುಷಾರಿಲ್ಲ, ಏನೋ 2 ಇಯರ್ಸ್ ಮುಂಚೆ ಕಿಡ್ನಿ ಸ್ಟೋನ್ ಆಪ್ರೇಷನ್ ಆಯಿತು. ಆಮೇಲೆ ಇದೊಂದು ಸರಿ ನಮ್ಮ ಮನೆ ಹತ್ರ ಹಸುಗೆ ದಿನ ಕೈಯಲ್ಲೇ ಹಿಂಗೆ ಕೊಡ್ತಾ ಇದ್ದೆ ಬಾಳೆಹಣ್ಣು ಬೆಲ್ಲ. ಒಂದು ದಿವಸ ಅದಕ್ಕೇನೋ ಬೆಲ್ಲ ಕೊಟ್ಟಿರಲಿಲ್ಲ ಅಂತನೋ ಅದೇನೋ ಗೊತ್ತಿಲ್ಲ, ಗುಂಬಿಡ್ತು. ಆವಾಗ ಅವ್ರು ಹೇಳಿದ್ರು, ನೀನು ಸ್ಟ್ರಾಂಗ್. ಅಂದರೆ ನನಗೆ ಗೊತ್ತಿಲ್ಲ, ನಾನು ವೀಕ್ ಅಂದ್ಕೊಂಡಿರ್ತೀವಿ. ಒಂದೊಂದು ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ ಅದು ಒಂಥರ ಫುಲ್ಲು ಗುಮ್ಮಿತ್ತು. ಆ ಥರ ತುಂಬ ಸಲ ಈ ಮ್ಯೂಸಿಕ್ ವಿಷಯದಿಂದ ಬೇಜಾರಾಗಿದೆ ಎಷ್ಟೋ ಸಲ. ಅಂದರೆ ನಾನು ಅಂದ್ಕೊಂಡಿದ್ದಷ್ಟು ನಂಗೆ ಸಾಧನೆ ಮಾಡೋಕ್ಕಾಗಿಲ್ಲ. ನನಗೆ ಆಸೆ ಅವಾಗೆಲ್ಲ ನ್ಯಾಷನಲ್ ಅವಾರ್ಡ್ ಬರಬೇಕು, ಫಿಲ್ಮ್ಫೇರ್ ಅವಾರ್ಡ್ ಬರಬೇಕು ಅಂತ. ಬಟ್ ಆಮೇಲೆ ಅನಿಸುತ್ತೆ, ನಿಮ್ಗೆ ಹೇಳಿದ್ನಲ್ಲ, ಜನಗಳು ಕೂಡ ಅಪ್ರಿಷಿಯೇಟ್. ನನ್ನ ಮಗನೇ ಎಷ್ಟೋ ಸರಿ ನಂಗೆ ಬುದ್ಧಿ ಹೇಳಿದಾನೆ, ಏನಮ್ಮ ಅವಾರ್ಡ್ ತೊಗೊಂಡೋಗಿ ಅಲ್ಲೆಲ್ಲೋ ಇಟ್ಟಿರ್ತೀರಾ ಜನ, ಅದು ಅನಿಸುತ್ತೆ ಆ ಥರ. ಮತ್ತು ಇವಾಗ ನಾನು ಒಂದು ಚಿಕ್ಕದು ಹೇಳಿದ್ನಲ್ಲ, ಯಾವುದೋ ಒಂದು ಶೋಗೆ ಅಯ್ಯೋ ನಾನು ಆಡಬೇಕಿತ್ತು ಆ ಥರ, ಏನೋ ಒಂದೊಂದು ಹಾಡು ಇವಾಗ ನಾವು ಆಡಬೇಕಿತ್ತು, ನಮ್ಗೆ ಆ ಥರ ಸಿಗಬೇಕಿತ್ತು. ಬಟ್ ಇವಾಗಿಲ್ಲ. ತುಂಬ ಮುಂಚೆ ನಾನು ತುಂಬ ಅಂದರೆ ತುಂಬ ಸೆನ್ಸಿಟಿವು. ಇವಾಗ ನನಗೆ ಇಷ್ಟು ವರ್ಷ ಆದಮೇಲೆ ಸ್ವಲ್ಪ ಬುದ್ಧಿ ಬರ್ತಾ ಇದೆ, ಸ್ಟ್ರಾಂಗ್ ಆಗ್ತಾಯಿದ್ದೀನಿ. ಇಷ್ಟು ವರ್ಷದ ಜೀವನವನ್ನು ಒಂದ್ಸಲ ರಿವೈಂಡ್ ಮಾಡಿ ನೋಡಿದಾಗ ಹೌ ಸ್ಯಾಟಿಸ್ಫೈಡ್ ಆರ್ ಯು? ಒಂದು ವಿಧದಲ್ಲಿ ನಾನು ಐ ಆಮ್ ಸ್ಯಾಟಿಸ್ಫೈಡ್, ಒಂದು ವಿಧದಲ್ಲಿ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಬಟ್ ಅಂದರೆ ಇರೋದ್ರಲ್ಲಿ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ. ಇವಾಗ ಹೇಳ್ತಾರಲ್ಲ, ಅಗಳಿಂದು ಒಂದೊಂದು ಅಕ್ಕಿ ಮೇಲೂ ಆ ಥರ ದಾನೆ ದಾನೆ ಪೇ ಗಾನೆ ವಾಲೋಕ ನಾಮ್ ಮಲ್ಲಿಕಾಯೆ ಅಂತ. ಈಗ ನನಗೆ ಸಿಗಬೇಕಾಗಿದ್ದು ಸಿಕ್ತು. ಆ ಥರ ನಾವು ಇದು ಮಾಡ್ಕೊಬೇಕು. ಈಗ ನಮಗಿನ್ನ ಚಿಕ್ಕ ಮಕ್ಕಳು ಎಷ್ಟೆಷ್ಟು ಚೆನ್ನಾಗಿ ಆಡೋ ಟ್ಯಾಲೆಂಟ್ ಇರ್ತಾರೆ, ಅವ್ರ ಮುಂದೆ ನಾವು ಉಗ್ರಷ್ಟು ಇಲ್ಲ. ನಮ್ಗೆ ಇಷ್ಟು ಹೆಸರು ಬಂದಿದೆ, ಇಷ್ಟು ಜನ ಗುರುತಿಸ್ತಾರೆ ಅಂದರೆ ಅದು ದೇವ್ರದ್ದು ದಯೆ. ಬಟ್ ಇನ್ನೂ ನಂಗೆ ಏನೇನೋ ಆಸೆ ಇದೆ, ಅದು ಮಾಡೋಕ್ಕೆ ದೇವರು ಕಾಣಿಸಿದ್ರೆ ಖಂಡಿತವಾಗ್ಲೂ ಎಲ್ಲವೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ರಿವೈಂಡಲ್ಲಿ ಇಷ್ಟೋ ತನಕ ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕೆ. ಸೊ ಹೊಸ ವರ್ಷ 2025 ನಿಮಗೆ ಹೊಸ ರೀತಿಯಲ್ಲಿ ಹೊಸ ಖುಷಿಗಳನ್ನು ತಂದು ಕೊಡಲಿ ಅಂತ ಹೇಳ್ತಾ, ಮುಂದಿನ ರೆಡ್ ರಿವೈಂಡಲ್ಲಿ ನೀವು ಯಾರನ್ನ ನಿಮ್ಮ ಜಾಗದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಎನಿ ಒನ್ ಸಜೆಷನ್? ಸಂಜಿತ್ ಹೆಗ್ಡೆ, ಐಶ್ವರ್ಯ ರಂಗರಾಜನ್. ಓಕೆ. ಆ್ಯಕ್ಚುಲಿ ನಿಮ್ಮ ರೆಡ್ ಎಫ್ ಎಮ್ ನಾನು ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು. ನಾನು ಒಂದು ಕಣ್ಮಣಿ ಅನ್ಬೋದು, ಅದು ಕನ್ನಡಿದು ಸಾಂಗ್ ಶೇರ್ ಮಾಡಿದ್ರಿ ಬ್ಯಾಂಗ್ಳೂರ್ ಟೈಮ್ಸ್ ಅವರು. ಅಂದರೆ ರೆಡ್ ಎಫ್ ಎಮ್ ಅಂದರೆ ಅದೊಂಥರ ನಮ್ಗೆ ಈಗಲೂ ಕಾರಲ್ಲಿ ಹೋಗುವಾಗ ನನ್ನ ಮಗಂಗೆ ರೇಡಿಯೋ ಒಂದು ಖುಷಿ ಅಲ್ವಾ. ಮತ್ತು ನೀವು ಶೇರ್ ಮಾಡೋದೆಲ್ಲ ನಾನು ಸುಮಾರು ಇನ್ಸ್ಟಾಲಿ ಆ್ಯಕ್ಟಿವ್ ಇರ್ತೀನಿ, ನೋಡ್ತಾ ಇರ್ತೀನಿ. ನಿಮಗೂ ತುಂಬ ಥ್ಯಾಂಕ್ಸ್. ನಂಗೆ ಭಯ ಆಯಿತು ಸ್ವಲ್ಪ, ಬಟ್ ನೀವು ಕೂಲಾಗಿ ಚೆನ್ನಾಗಿತ್ತು ಕೇಳಿದ ಕ್ವಶನ್ಸ್ ಎಲ್ಲ. ಥ್ಯಾಂಕ್ ಯು. ಸೊ ಇದಾಗಿತ್ತು ರೆಡ್ ರಿವೈಂಡ್. ಮುಂದಿನ ಎಪಿಸೋಡಲ್ಲಿ ಇನ್ನೊಬ್ಬ ಸೆಲೆಬ್ರಿಟಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೆಡ್ ಎಫ್ ಎಮ್, ಫಾಲೋ ಮಾಡ್ತಾ ಇರಿ ರೆಡ್ ಎಫ್ ಎಮ್ ಡಿಜಿಟಲ್ ಪೇಜಸ್ನ. ಮಸ್ತ್ ಮಜಾ ಮಾಡಿ.